ಪ್ರತಿ ಬಾರಿಯೂ ಹೀಗೇನೆ, ಒಂದಲ್ಲ ಒಂದು ಗೊಂದಲ. ಶಿಕ್ಷಣ ಇಲಾಖೆಯ ಕಡ್ಡಾಯ ಆದೇಶದಿಂದ ಮಕ್ಕಳ ಪೋಷಕರನ್ನ ವಯೋಮಿತಿ ಸಂಕಟಕ್ಕೆ ತಳ್ಳಿಬಿಟ್ಟಿದೆ. 2022ರ ಆ ಆದೇಶದಿಂದ ಸಾವಿರಾರು ಮಕ್ಕಳು ಅಡ್ಮಿಷನ್ ಭಾಗ್ಯದಿಂದ ವಂಚಿತರಾಗುವಂತಹ ಆತಂಕ ಎದುರಾಗಿದೆ. 1ನೇ ತರಗತಿಗೆ ಮಗುವನ್ನ ಸೇರಿಸೋಕೆ ಪೋಷಕರು ಪರದಾಡುವಂತಾಗಿದ್ದು, ದಯವಿಟ್ಟು ಅಡ್ಮಿಷನ್ ಭಾಗ್ಯ ಕೊಡಿ ಅಂತ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ 2022ರ ಜೂನ್ ತಿಂಗಳಲ್ಲಿ ಹೊರಡಿಸಿದ್ದ ಆದೇಶದಲ್ಲಿ 1ನೇ ತರಗತಿಗೆ ಅಡ್ಮಿಷನ್ ಆಗಲು ಪ್ರಸಕ್ತ ಸಾಲಿನಿಂದಲೇ 6 ವರ್ಷ ಪೂರ್ಣಗೊಳ್ಳಬೇಕು ಎನ್ನುವ ಮಾಹಿತಿ ನೀಡಿತ್ತು. ಈ ನಿಯಮ 2025-26ನೇ ಶೈಕ್ಷಣಿಕ ವರ್ಷದಿಂದ ಜಾರಿಯಾಗಲಿದೆ ಅಂತಾನೂ ತಿಳಿಸಿತ್ತು. ಇದೀಗ ಇದೇ ಕಡ್ಡಾಯ ಆದೇಶ ಪೋಷಕರ ಆತಂಕಕ್ಕೆ ಕಾರಣವಾಗಿದೆ. 1ನೇ ಕ್ಲಾಸ್ ಅಡ್ಮಿಷನ್ಗೆ 6 ವರ್ಷ ಕಡ್ಡಾಯ ಆದೇಶ. 6 ವರ್ಷದ ಗೊಂದಲ, ಪೋಷಕರ ಪರದಾಟ. 1ನೇ ತರಗತಿ ಸೇರ್ಪಡೆಗೆ ಮಕ್ಕಳು 6 ವರ್ಷ ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು ಅನ್ನುವ ಸರ್ಕಾರದ ಆದೇಶ ಪೋಷಕರಿಗೆ ಸಂಕಟ ತಂದಿದೆ. 2022ರ ಆದೇಶದಿಂದ ಪೋಷಕರಿಗೆ ವಯೋಮಿತಿ ಸಂಕಟ ಎದುರಾಗಿದೆ. 1ನೇ ತರಗತಿ ಪ್ರವೇಶಾತಿಗೆ ಮಕ್ಕಳಿಗೆ 6 ವರ್ಷ ಆಗಿರಬೇಕು. 1 UKG ರಿಪೀಟ್ ಮಾಡಬೇಕು. ಇಲ್ಲದಿದ್ರೆ 1 ವರ್ಷ ಸುಮ್ಮನೆ ಮನೆಯಲ್ಲಿರಬೇಕು. ಖಾಸಗಿ ಶಾಲೆಗಳಲ್ಲಿ 1ನೇ ತರಗತಿ ಪ್ರವೇಶಕ್ಕೆ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದು ಪೋಷಕರನ್ನ ಚಿಂತೆಗೆ ತಳ್ಳಿದೆ. ಹಾಗಿದ್ರೆ 2022ರ ಆದೇಶ ಏನು ಅನ್ನೋದನ್ನ ನೋಡುವುದಾದ್ರೆ, 1ನೇ ತರಗತಿ ಪ್ರವೇಶಕ್ಕೆ ಮಗುವಿಗೆ ಕಡ್ಡಾಯವಾಗಿ 6 ವರ್ಷ ತುಂಬಿರಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಜೂನ್ 1ಕ್ಕೆ ಮಗು 6 ವರ್ಷಗಳನ್ನ ಪೂರ್ಣಗೊಳಿಸಿರಬೇಕು. ಒಂದು ವೇಳೆ 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಅಡ್ಮಿಷನ್ ಭಾಗ್ಯ ಇಲ್ಲ. 1-2 ದಿನ ಲೇಟ್ ಆಗಿ ಹುಟ್ಟಿದ ತಪ್ಪಿಗೆ ಮಗುವಿನ ಇಡೀ ವರ್ಷ ಶೈಕ್ಷಣಿಕ ಸಾಲಿನಿಂದ ವ್ಯತ್ಯಯ ಆಗಲಿದೆ. ಇದರಿಂದ ಖಾಸಗಿ ಶಾಲೆಗಳಲ್ಲಿ 1ನೇ ತರಗತಿಗೆ ಪ್ರವೇಶ ನಿರಾಕರಣೆ ಮಾಡಲಾಗ್ತಿದೆ. ಇನ್ನು 6 ವರ್ಷಗಳು ತುಂಬಿಲ್ಲ ಅಂತ ಖಾಸಗಿ ಶಾಲೆಗಳಲ್ಲಿ ಪ್ರವೇಶಾತಿ ನಿರಾಕರಣೆ ಮಾಡಲಾಗ್ತಾ ಇರೋ ಆರೋಪ ಕೇಳಿಬಂದಿದೆ. 1-2 ದಿನ ಕಡಿಮೆಯಾದ್ರೂ ಇಡೀ ವರ್ಷ ಕಾಯಬೇಕಾಗತ್ತೆ. ದಯಮಾಡಿ ಈ ಬಗ್ಗೆ ರಿಯಾಯಿತಿ ಕೊಡಲು ಪೋಷಕರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಈ ಮಕ್ಕಳಿಗೆ ಪಾಪ 1 ವರ್ಷ ಮನೆಯಲ್ಲಿ ಫೇಲ್ ಆಗಿ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಇದು ಮಾಡೋದಕ್ಕಿಂತಲೂ ಅವರಿಗೆ ದಯವಿಟ್ಟು ಒಂದು ಸಾರಿ ಅವಕಾಶ ಕೊಡಿ. 1 ವರ್ಷದ್ದು ಇವರು 25-26 ಮಾಡಿದ್ದಾರೆ, 26-27 ಮಾಡಿದರೆ ಚೆನ್ನಾಗಿರ್ತಿತ್ತು. ಅದಕ್ಕಿಂತ ಮೊದಲೇ ಸೇರ್ಕೊಂಡಿದ್ರು ಸ್ಕೂಲಿಗೆ, ಅವರಿಗೆ ಯಾಕೆ ಈ ಥರ ತೊಂದರೆ ಕೊಡ್ತೀರಿ? ಪಾಪ ಪೋಷಕರಿಗೂ ಮಕ್ಕಳಿಗೂ ದಯವಿಟ್ಟು ಈ ಥರ ಮಾಡಬೇಡಿ. ನನ್ನ ಮಗಳು ಜೂನ್ 6th ಹುಟ್ಟಿರೋದು. 6 ದಿನಕ್ಕೋಸ್ಕರ ಅವಳು 1 ವರ್ಷ ವೇಸ್ಟ್ ಮಾಡ್ಕೋಬೇಕಾಗ್ತಾ ಇದೆ. ಇದೇ ತರ ಸಾವಿರಾರು ಮಕ್ಕಳು ಇದ್ದಾರೆ ಜೂನಿಂದ ಆ ವರ್ಷ 2019 ಹುಟ್ಟಿರೋರು. ಎಲ್ಲ ಮಕ್ಕಳನ್ನು ನರ್ಸರಿಗೆ ಅಡ್ಮಿಷನ್ ಮಾಡಿಸಿ ಆದ್ಮೇಲೆ ಅದನ್ನ ಸರ್ಕ್ಯುಲರ್ ಬಂದಿರೋದ್ರಿಂದ ಸಾವಿರಾರು ಮಕ್ಕಳು ಈಗ ಮತ್ತೆ UKGನ ರಿಪೀಟ್ ಮಾಡಬೇಕಾಗಿದೆ. ದಯವಿಟ್ಟು ಇದೊಂದು ವರ್ಷ ರಿಲ್ಯಾಕ್ಸೇಷನ್ ಕೊಡಿ ಮಕ್ಕಳಿಗೆ. ಅವಾಗ ಯಾವ ಮಕ್ಕಳಿಗೂ ಅದು ಏನು ಮೋಸ ಆಗೋದಿಲ್ಲ. ಒಟ್ಟಾರೆ 6 ವರ್ಷ ಕಡ್ಡಾಯ ಆದೇಶದಿಂದ ಪೋಷಕರಿಗೆ ಗೊಂದಲ ಮೂಡಿದ್ದು ಶಿಕ್ಷಣ ಇಲಾಖೆ ಮೌನ ಮುರಿಯಬೇಕಿದೆ. ಇನ್ನೊಂದು ತಿಂಗಳಲ್ಲಿ ಪರೀಕ್ಷೆಗಳು ಮುಗಿಯಲಿದ್ದು ಈ ಸಾಲಿನ ಅಡ್ಮಿಷನ್ ಆರಂಭವಾಗಲಿದೆ. ಹೀಗಾಗಿ ಕೂಡಲೇ ಶಿಕ್ಷಣ ಇಲಾಖೆ ಈ ಬಗ್ಗೆ ತೀರ್ಮಾನಕ್ಕೆ ಬಂದು ನಿಯಮದಲ್ಲಿ ಕೊಂಚ ಸಡಿಲಿಕೆ ಮಾಡಬೇಕಿದೆ. ಪ್ರಗತಿ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.